ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವೀಕ್ಷಕರೇ, ಮೀನಾ ಅವ್ರ ಮನೆಗೆ ಮೀನಾ ಅವ್ರ ತಾಯಿ ಮತ್ತು ತಂಗಿ ಬರ್ತಾ ಇದ್ದಾರೆ. ಯಾಕಂದರೆ ಮೀನಾ ಅವ್ರ ತಂದೆ ಒಂದು ವರ್ಷದ ಕಾರ್ಯಕ್ರಮ ಇರುತ್ತೆ, ಅವರ ತಿಥಿ ಕಾರ್ಯಕ್ರಮ ಇರುತ್ತೆ, ಅದನ್ನು ಕರಿಬೇಕು ಅಂತೇಳಿ ಬರ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾಳೆ, ಅಮ್ಮ ಈ ಮನೆಯಲ್ಲಿ ಸುಮ್ಮನೆ ಅವಮಾನ ಆಗುತ್ತೆ, ಅದರಿಂದ ಯಾಕೆ ಹೋಗೋದು ಬಿಡು ಅಂತೇಳಿ ಹೇಳ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು ಕನಕ, ಅಕ್ಕ ಈ ಮನೆಯಲ್ಲಿ ಕೊಟ್ಟಿದ್ದೀವಿ ಅಂದರೆ ಎಲ್ಲರೂ ಕೂಡ ಕರೆಯೋದು ನಮ್ಮ ಧರ್ಮ ಅಂತೇಳಿ ಒಳಗಡೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಕೂಡ ಬರ್ತಾ ಇದ್ದಾರೆ. ಬನ್ನಿ ಕುಸುಮಮ್ಮ, ಒಳಗಡೆ ಬನ್ನಿ ಅಂತೇಳಿ ಕರಿತಾ ಇದ್ದಾರೆ. ಶಾಂತಿ ಕೂಡ ಅಲ್ಲೇ ನಿಂತಿರ್ತಾಳೆ, ಏನೂ ಕೂಡ ಮಾತಾಡದೆ ಹಾಗೆ ನಿಂತಿರ್ತಾಳೆ. ಆಗ ಶಾಂತಿ, ಏನೇ ಶಾಂತಿ ಒಳಗಡೆ ಕರಿ ಅವ್ರನ್ನ ಬೀಗ್ರನ್ನ ಅಂತೇಳಿ ಹೇಳ್ತಾ ಇರ್ತಾರೆ. ನೀವು ಕರಿತಿದ್ದೀರ ತಾನೇ, ನಾನು ಬೇರೆ ಅವ್ರಿಗೆ ಆರತಿ ಇಟ್ಟು ಸ್ಪೆಷಲಾಗಿ ಏನಾದರೂ ಕರಿಬೇಕಾ ಅಂತೇಳಿ ಮತ್ತೆ ಶಾಂತಿ ಅವಲ್ಲಿ ಅವಮಾನ ಮಾಡ್ತಾ ಇದ್ದಾಳೆ. ಆದರೂ ಕೂಡ ಕುಸುಮ ಅವರು ಒಳಗಡೆ ಹೋಗಿ ಕೂತ್ಕೊತಾ ಇದ್ದಾರೆ. ಏನು ಬಂದಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಶಾಂತಿ. ಅದೇನೂ ಇಲ್ಲ, ನಮ್ಮ ಮನೆಯವ್ರದ್ದು 1 ವರ್ಷದ ಕಾರ್ಯಕ್ರಮ ಇದೆ, ಪೂಜೆ ಇದೆ, ಅವ್ರಿಗೋಸ್ಕರ ನಾವು ತಿಥಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಇಷ್ಟು ದಿನಗಳಾಯಿತು ನನ್ನ ಗೆಳೆಯ ನನ್ನಿಂದ ಒಂದೇ ಒಂದು ತಪ್ಪಿಂದ ಎಷ್ಟೊಂದು ದೊಡ್ಡ ತಪ್ಪಾಗೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ರೀತಿ ಅವಾಗ ಶಾಂತಿ ಕೂಡ ಹೇಳ್ತಿದ್ದಾರೆ, ಹೌದು ರೀ, ನೀವು ಮಾಡಿರೋ ತಪ್ಪಿಂದ ನಾನು ಡೈಲಿ ಇವಳನ್ನ ನೋಡಿಕೊಂಡು ನಾನು ಅನುಭವಿಸ್ಬೇಕಾಗಿದೆ. ಡೈಲಿ ಇವಳು ತಂದು ನಮ್ಮ ಮನೆಗೆ ಕಟ್ಬಿಟ್ರಿ ಅಂತ ಹೇಳಿ ತುಂಬ ಕೆಟ್ಟಾಗಿ ಮಾತಾಡ್ತಾ ಇರ್ತಾರೆ. ಮೀನನ್ಗೆ ಇದರಿಂದ ಬೇಜಾರಾಗುತ್ತೆ. ಮೀನನ್ಗೆ ಇದರಿಂದ ಅವಳು ಕೂಡ ಬರ್ತಾ ಇರುತ್ತೆ. ಅವಳೇನು ಕೂಡ ಮಾತಾಡೋದಿಲ್ಲ. ಆದರೆ ಮೀನಾ ಅವ್ರನ್ನ ಆಚೆ ಕಳಿಸ್ಬೇಕಾರೆ ಕೇಳ್ತಾ ಇದ್ದಾರೆ, ಅಮ್ಮ ಈ ಮನೆಯಲ್ಲಿ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರು ಯಾಕೆ ಬರೋಕ್ಕೆ ಹೋಗಿದ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೀನಾ, ನಿನ್ನನ್ನು ಈ ಮನೆ ಕೊಟ್ಟಿದ್ದಾಗಿದೆ, ಅವಮಾನ ಏನು ನಮಗೇನು ಹೊಸ್ತೇನಲ್ವಲ್ಲ, ನಾನು ಅದನ್ನು ತಡ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವಾಗ ಸೂರ್ಯ ಬರ್ತಾ ಇದ್ದಾನೆ. ಮೀನಾ ಹೇಳ್ತಿದ್ದಾಳೆ, ನೋಡಿ ನಾಳೆ ನಮ್ಮ ಅಪ್ಪನ ಪೂಜೆ ಇದೆ, ನೀವೇ ಬಂದು ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಪೂಜೆನ ಮಾಡಬೇಕು. ನಮ್ಮ ಮೇಲೆ ಆಗಲಿ ಅಮ್ಮನ ಮೇಲೆ ಆಗಲಿ ನಿಮಗೆ ದ್ವೇಷ ಅಸೂಯೆ ಏನಾದರೂ ಇರ್ಬೋದು, ಆದರೆ ನೀವು ಬಂದು ಮಾಡಲೇಬೇಕು. ಅಲ್ಲೂ ಕೂಡ ಬಂದು ರಂಪಾಟ ರಗ್ಳೆನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೂರ್ಯ ಕೂಡ ಇದಕ್ಕೆ ಒಪ್ಕೊಳೋದಿಲ್ಲ, ಇಲ್ಲ ನಾನು ಬರೋದಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ರಂಗನಾಥ್ ಅವರು ಇಲ್ಲಿ ಮನೆಯಲ್ಲಿ ರೂಮಲ್ಲಿರ್ತಾರೆ. ರೂಮಲ್ಲಿ ಅವತ್ತು ಹೇಗೆ ಟ್ರೈನ್ ಬಂದು ಆಕ್ಸಿಡೆಂಟ್ ಆಗಿ ಅವರು ಬಿದ್ದು ಸತ್ತೋಗಿದ್ನೆಲ್ಲ ಜ್ಞಾಪಿಸ್ಕೊತಾ ಇರ್ತಾರೆ. ಎಂಥ ಒಂದು ತಪ್ಪಾಗೋಯ್ತು, ಅಘೋರ ತಪ್ಪಾಯಿತು ಅಂತೇಳಿ ಅನ್ಕೊತಾ ಇರ್ತಾರೆ. ಮೀನಾ ಕೂಡ ಅಲ್ಲಿಗೆ ಬರ್ತಾ ಇದ್ದಾಳೆ. ಮಾವ, ನಾನೇನಾದರೂ ದೇವ್ರ ಹತ್ರ ಒಂದನ್ನು ಕೇಳಿ ಪಡ್ಕೊಬೇಕು ಅಂತಂದರೆ ಅದು ನಮ್ಮ ತಂದೆ ಜೀವ, ಅವ್ರನ್ನ ಮತ್ತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮತ್ತು ಮೀನನ್ನು ನೋಡಿಬಿಟ್ಟು, ಇಲ್ಲಮ್ಮ ನಂದು ತಪ್ಪಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮೀನನ್ನು ಆವಾಗ ರಂಗನಾಥ್ ಅವರು, ಮಾವ ನಿಮ್ಮನ್ನು ಮಾವನ ಸ್ಥಾನದಲ್ಲಿ ನೋಡಿಲ್ಲ, ಅಪ್ಪನ ಕಳ್ಕೊಂಡಿದ್ದ ದಿನದಿಂದಲೂ ಕೂಡ ನಿಮ್ಮಲ್ಲಿ ನಮ್ಮ ತಂದೆನ ಕಾಣಿಸ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ನಮಗೆ ತಂದೆನೇ ಅಂತೇಳಿ ಹೇಳ್ತಾ ಇರ್ತಾರೆ. ಮೀನಾ, ನಂದೊಂದು ತಪ್ಪಾಗಿದೆಯಮ್ಮ, ಅದೇನೆಂದರೆ ನಿನ್ನನ್ನು 35 ಲಕ್ಷಕ್ಕೆ ನನ್ನ ಮಗನಿಗೆ ಮಾರ್ಕೊಂಬಿಟ್ಟೆ, ಅವನು ಆ 35 ಲಕ್ಷ ತೊಗೊಂಡು ಕದ್ದು ಓಡೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮನೋಜನ್ ಸ್ಟೋರಿನ. ಇನ್ನೊಂದು ಕಡೆ ಮಾರನೇ ದಿನ ಬೆಳಗಾಗುತ್ತೆ. ಸೂರ್ಯ ಇವತ್ತು ಮೀನವ್ರ ಮನೆಗೆ ಹೋಗ್ತಾ ಇದ್ದಾನೆ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ, ಏನಪ್ಪ ಸೂರ್ಯ ಇಷ್ಟೊತ್ತಿಗೆ ಬರೋದು, ನಿನ್ನನ್ನು ಕುಸುಮ ಅವರು ಮನೆ ಮಗ ಅಂದ್ಕೊಂಡಿದ್ರು, ಆದರೆ ನೀನು ಮನೆಗೆ ದ್ರೋಹಿ ಆಗ್ಬಿಟ್ಟಲ್ಲ, ಪಾಪ ಮನೆ ಮಗನ ಕೈನೇ ಮುರಿದಿದೆಯಲ್ಲ ನೀನು ಅಂತೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಆರತಿನ ಮಾಡ್ತಾ ಇರ್ತಾನೆ ಮಂಜು. ಆರತಿ ಮಾಡಬೇಕಾದ್ರೆ ಅವ್ನಿಗೆ ಆರತಿ ಹಿಡಿಯೋಕ್ಕೂ ಶಕ್ತಿ ಇರೋದಿಲ್ಲ, ಕೆಳಗೆ ಬಿದ್ದೋಗ್ಬಿಡುತ್ತೆ ಕೈ, ಏನು ತಟ್ಟೆ. ಆಗ ಅಯ್ಯೋ ಎಂಥ ಪಾಪಿ ನಾನು, ಅಪ್ಪನಿಗೆ ಆರತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಕುಸುಮ ಅವರಿದ್ದವರು, ನೀನಲ್ಲಪ್ಪ ಪಾಪಿ, ನಿನ್ನ ಕೈ ಮುರಿದಿದ್ದಾನಲ್ಲ ಅವನು, ಶಕ್ತಿ ಇದೆ ಅಂತೇಳಿ ನಿನ್ನಂಥ ಶಕ್ತಿನ ಜೊತೆ ಹೊಡೆದಾಡಿ ಕೈ ಮುರಿದಿದ್ದಾನಲ್ಲ ಅವನು ಪಾಪಿ, ಅವನು ನನ್ನ ಕೈಗೆ ಸಿಗಬೇಕು, ಅವನು ಕೆಟ್ಟವನು ಅಂತ ಹೇಳಿ ಬೈಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಅಲ್ಲಿ ಬರ್ತಾನೆ. ಇದನ್ನು ಕೇಳಿಸ್ಕೊತಾ ಇರ್ತಾನೆ, ಅವನಿಗೆ ಬೇಜಾರಾಗ್ತಾ ಇರುತ್ತೆ.